ಆತ್ಮೀಯ ಸ್ನೇಹಿತರಿಗೆ MNS ಅಕಾಡೆಮಿಗೆ ಸ್ವಾಗತ. ಸ್ನೇಹಿತರೆ, IAS KSನಿಂದ ಹಿಡಿದು FDA SDA ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗಾಗಿ ಭೂಗೋಳಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ ನಾವು ಈ ಹಿಂದಿನ ಭೂಮಿ ಭಾಗ 1ರಲ್ಲಿ ಭೂಮಿಯ ಗಾತ್ರ, ಭೂಮಿಯ ಆಕಾರ ಹಾಗೂ ಭೂಮಿಯ ಮೇಲೆ ನೆಲ ಹಾಗೂ ಜಲರಾಶಿ ಹಂಚಿಕೆ, ಅದರ ಮೇಲೆ ಸಂಬಂಧಪಟ್ಟಂತಹ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳಲಾದ ಪ್ರಶ್ನೆಗಳ ಬಗ್ಗೆ ತಿಳಿದುಕೊಂಡಿದ್ವಿ. ಈಗ ಭಾಗ 2ರಲ್ಲಿ ನಾವು ಅಕ್ಷಾಂಶ, ರೇಖಾಂಶ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಅದನ್ನು ಅರ್ಥ ಮಾಡಿಕೊಳ್ಳೋಣ. ಜೊತೆಗೆ ಏನೆಲ್ಲ ಪ್ರಶ್ನೆಗಳನ್ನು ಕೇಳಬಹುದು ಇದರ ಮೇಲೆ ಅನ್ನೋದ್ರ ಬಗ್ಗೆ, ಈ ಹಿಂದಿನ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ, ಸಂಭವನೀಯ ಪ್ರಶ್ನೆಗಳು ಯಾವ ರೀತಿ ಇರಬಹುದು ಅನ್ನೋದ್ರ ಬಗ್ಗೆಯೂ ಸಹಿತ ತಿಳಿದುಕೊಳ್ಳೋಣ. ಮೊದಲನೇದಾಗಿ ನಾವೀಗ ಅಕ್ಷಾಂಶ ಮತ್ತು ರೇಖಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಅಕ್ಷಾಂಶ ಮತ್ತು ರೇಖಾಂಶಗಳು ಕಾಲ್ಪನಿಕ ರೇಖೆಗಳು. ಪೂರ್ವ ಪಶ್ಚಿಮವಾಗಿ ಮತ್ತು ಉತ್ತರ ದಕ್ಷಿಣವಾಗಿ ಎಳೆಯಲಾಗಿದೆ. ಪೂರ್ವ ಪಶ್ಚಿಮವಾಗಿ ಎಳೆದಂಥ ರೇಖೆಗಳನ್ನು ನಾವು ಅಕ್ಷಾಂಶಗಳು ಎಂದು ಕರೆದರೆ, ಉತ್ತರ ದಕ್ಷಿಣವಾಗಿ ಎಳೆದಂಥ ರೇಖೆಗಳನ್ನು ನಾವು ರೇಖಾಂಶಗಳು ಎಂದು ಕರೀತೇವೆ. ಇವುಗಳ ಉದ್ದೇಶ, ಇವುಗಳಿಂದ ಆಗ್ತಕ್ಕಂಥ ಉಪಯೋಗ ಏನಪ್ಪ ಅಂತಂದರೆ, ಭೂಮಿಯ ಮೇಲಿನ ಒಂದು ಸ್ಥಳದ ನಿರ್ದಿಷ್ಟ ಸ್ಥಾನ, ಅಂತರ ಮತ್ತು ದಿಕ್ಕುಗಳನ್ನು ಅಳೆಯಲು ಇವು ಸಹಾಯಕವಾಗಿದೆ. ಈಗ ನಾವು ಅಕ್ಷಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಧ್ಯ ರೇಖೆ 0 ಡಿಗ್ರಿ ಅಕ್ಷಾಂಶ. ಇದು ಭೂಮಿಯನ್ನು ಸಮನಾಗಿ 2 ಭಾಗ ಮಾಡುತ್ತೆ, ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ. ಈ ಸಮಭಾಜಕ ವೃತ್ತಕ್ಕೆ ಸಮಾನಾಂತರವಾಗಿ ಆ ಗೋಳದ ಮೇಲೆ ಪೂರ್ವ ಪಶ್ಚಿಮವಾಗಿ ಎಳೆದಿರ್ತಕ್ಕಂಥ ಕಾಲ್ಪನಿಕ ರೇಖೆಗಳನ್ನು ನಾವು ಅಕ್ಷಾಂಶಗಳು ಎಂದು ಕರೀತೇವೆ. ಒಟ್ಟು ಭೂಮಿಯಲ್ಲಿರ್ತಕ್ಕಂಥ ಅಕ್ಷಾಂಶಗಳ ಸಂಖ್ಯೆ 181 ಅಕ್ಷಾಂಶಗಳಿದ್ದಾವೆ. ಒಂದು ಅಕ್ಷಾಂಶದಿಂದ ಮತ್ತೊಂದು ಅಕ್ಷಾಂಶಕ್ಕೆ ಇರ್ತಕ್ಕಂಥ ಅಂತರ 110.4 ಕಿಲೋಮೀಟರ್ಗಳು. ಈಗ ನಾವು ಪ್ರಮುಖ ಅಕ್ಷಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. 0 ಡಿಗ್ರಿ ಅಕ್ಷಾಂಶವನ್ನು ನಾವು ಸಮಭಾಜಕ ವೃತ್ತ ಎಂದು ಕರೀತೇವೆ. ಇದು ಭೂಮಿಯನ್ನು ಸಮನಾಗಿ 2 ಭಾಗಗಳನ್ನಾಗಿ ಮಾಡುತ್ತೆ, ಉತ್ತರಾರ್ಧಗೋಳ, ದಕ್ಷಿಣಾರ್ಧಗೋಳ. 23.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನಾವು ಕರ್ಕಾಟಕ ಸಂಕ್ರಾಂತಿ ವೃತ್ತ ಎಂದು ಕರೆದರೆ, 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ನಾವು ಮಕರ ಸಂಕ್ರಾಂತಿ ವೃತ್ತ ಎಂದು ಕರೀತೇವೆ. 66.5 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ನಾವು ಆರ್ಕಟಿಕ್ ವೃತ್ತ ಎಂದು ಕರೆದರೆ, 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ನಾವು ಅಂಟಾರ್ಕ್ಟಿಕ್ ವೃತ್ತ ಎಂದು ಕರೀತೇವೆ. 90 ಡಿಗ್ರಿ ಉತ್ತರ ಅಕ್ಷಾಂಶವನ್ನು ಉತ್ತರ ಧ್ರುವ ಎಂತಲೂ, 90 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ದಕ್ಷಿಣ ಧ್ರುವ ಎಂತಲೂ ಕರೀತೇವೆ. ಇಲ್ಲಿ ಕರ್ಕಾಟಕ ಸಂಕ್ರಾಂತಿ ವೃತ್ತ, ಮಕರ ಸಂಕ್ರಾಂತಿ ವೃತ್ತ ಇವು ವರ್ಷಕ್ಕೆ 1 ಬಾರಿ ಸೂರ್ಯನ ನೇರ ಕಿರಣಗಳನ್ನು ಪಡೆಯುತ್ತವೆ. ಬೇಸಿಗೆ ಅಯನ ಸಂಕ್ರಾಂತಿ ಎಂದು ಕರ್ಕಾಟಕ ಸಂಕ್ರಾಂತಿ ವೃತ್ತದ ಮೇಲೆ ನೇರ ಕಿರಣಗಳು ಬಿದ್ದರೆ, ಚಳಿಗಾಲದ ಅಯನ ಸಂಕ್ರಾಂತಿ ಎಂದು ಮಕರ ಸಂಕ್ರಾಂತಿ ವೃತ್ತದ ಮೇಲೆ ನೇರ ಕಿರಣಗಳು ಬೀಳುತ್ತವೆ. ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದ ನಡುವಿನದಲ್ಲಿ ಬರ್ತಕ್ಕಂತಹ ಸ್ಥಳಗಳ ಮೇಲೆ ವರ್ಷಕ್ಕೆ 2 ಬಾರಿ ಸೂರ್ಯನ ನೇರ ಕಿರಣಗಳು ಬೀಳುತ್ತವೆ. ಈಗ ನಾವು ರೇಖಾಂಶಗಳ ಬಗ್ಗೆ ತಿಳಿದುಕೊಳ್ಳೋಣ. ಈ ರೇಖಾಂಶಗಳನ್ನು ಉತ್ತರ ದಕ್ಷಿಣವಾಗಿ ಎಳೆದಂತಹ ಕಾಲ್ಪನಿಕ ರೇಖೆಗಳು. ಇವು ಸಮಭಾಜಕ ವೃತ್ತವನ್ನು ಸಮಕೋನದಲ್ಲಿ ಛೇದಿಸಿ ಉತ್ತರ ಮತ್ತು ದಕ್ಷಿಣ ಧ್ರುವಗಳನ್ನು ಸಂಧಿಸ್ತವೆ. ಎಲ್ಲ ರೇಖಾಂಶಗಳ ಉದ್ದ ಒಂದೇ ಆಗಿದೆ. ಯಾವುದೇ ರೇಖಾಂಶದ ನೆತ್ತಿಯ ಮೇಲೆ ಸೂರ್ಯ ಬಂದರೆ ಆ ರೇಖಾಂಶದ ಉದ್ದಕ್ಕೂ ಎಲ್ಲ ಸ್ಥಳಗಳಲ್ಲಿ ಒಂದೇ ಸಮಯದಲ್ಲಿ ಮಧ್ಯಾಹ್ನವಾಗುತ್ತದೆ. ಆದ್ದರಿಂದಲೇ ಈ ರೇಖಾಂಶಗಳನ್ನು ನಾವು ಮಧ್ಯಾಹ್ನ ರೇಖೆಗಳು, ಮೆರಿಡಿಯನ್ ರೇಖೆಗಳು ಎಂದು ಕರೆಯುತ್ತೇವೆ. ಈಗ ನಾವು ಪ್ರಮುಖ ರೇಖಾಂಶದ ಬಗ್ಗೆ ತಿಳಿದುಕೊಳ್ಳೋಣ. 0 ಡಿಗ್ರಿ ರೇಖಾಂಶ, ಇದನ್ನು ನಾವು ಪ್ರಧಾನ ರೇಖಾಂಶ ಎಂದು ಕರೀತೇವೆ. ಇದು ಇಂಗ್ಲೆಂಡಿನ ಲಂಡನ್ ಬಳಿಯಲ್ಲಿರ್ತಕ್ಕಂಥ ಗ್ರೀನ್ವಿಚ್ ಹಳ್ಳಿಯ ಹತ್ತಿರ ಹಾದು ಹೋಗೋದ್ರಿಂದ ಇದನ್ನು ನಾವು ಗ್ರೀನ್ವಿಚ್ ರೇಖಾಂಶ ಅಂತಲೂ ಕರೀತೇವೆ. ಈ ಗ್ರೀನ್ವಿಚ್ ರೇಖಾಂಶ, ಪ್ರಧಾನ ರೇಖಾಂಶ, 0 ಡಿಗ್ರಿ ರೇಖಾಂಶ ಭೂಮಿಯನ್ನು ಸಮನಾಗಿ 2 ಭಾಗ ಮಾಡುತ್ತದೆ. ಒಟ್ಟು 360 ರೇಖಾಂಶಗಳಿದ್ದಾವೆ. ಪ್ರಧಾನ ರೇಖಾಂಶದಿಂದ 180 ರೇಖಾಂಶ ಪೂರ್ವದ ಇರತಕ್ಕಂಥ ವಲಯವನ್ನು ನಾವು ಪೂರ್ವಾರ್ಧಗೋಳ ಎಂದು ಕರೆದರೆ, ಅದರ ವಿರುದ್ಧ ಭಾಗವನ್ನು ಪಶ್ಚಿಮಾರ್ಧಗೋಳ ಎಂದು ಕರೆಯುತ್ತೇವೆ. ಈಗ ನಾವು ಆ ರೇಖಾಂಶದ ಲಕ್ಷಣಗಳ ಬಗ್ಗೆ ತಿಳಿದುಕೊಳ್ಳೋಣ. ಸಮಭಾಜಕ ವೃತ್ತದಿಂದ ಧ್ರುವದ ಕಡೆಗೆ ಹೋದಂತೆಲ್ಲ 2 ರೇಖಾಂಶಗಳ ನಡುವಿನ ಅಂತರ ಕಡಿಮೆಯಾಗುತ್ತಾ ಹೋಗುತ್ತದೆ. ಇದಕ್ಕೆ ಕಾರಣ ಎಲ್ಲ ರೇಖಾಂಶಗಳು 2 ಧ್ರುವಗಳಲ್ಲಿ ಸಂಧಿಸ್ತವೆ. ಸಮಭಾಜಕ ವೃತ್ತದ ಮೇಲೆ 2 ರೇಖಾಂಶಗಳ ನಡುವಿನ ಅಂತರ ಅತಿ ಹೆಚ್ಚು ಇರುತ್ತದೆ, ಅಂದರೆ ಸುಮಾರು 111 ಕಿಲೋಮೀಟರ್ಗಳಾಗಿರುತ್ತವೆ. ಈಗ ನಾವು
ರೇಖಾಂಶ ಮತ್ತು ವೇಳೆಯ ನಡುವಿನ ಸಂಬಂಧದ ಬಗ್ಗೆ ತಿಳಿದುಕೊಳ್ಳೋಣ. ಭೂಮಿ ಸೂರ್ಯನನ್ನು ಸುತ್ತಾ ಇರುತ್ತದೆ. ಹಾಗೆಯೇ ಅದು ತನ್ನ ಅಕ್ಷದ ಸುತ್ತಲೂ ಸುತ್ತುತ್ತಾ ಇರುತ್ತದೆ. ಭೂಮಿ ತನ್ನ ಅಕ್ಷದ ಸುತ್ತ ಒಂದು ಸುತ್ತು ಸುತ್ತಲೂ 24 ಗಂಟೆಗಳನ್ನು ತೆಗೆದುಕೊಳ್ಳುತ್ತದೆ. ಅಂದರೆ ಇದು 360 ರೇಖಾಂಶಗಳನ್ನು ಸುತ್ತಲೂ 24 ಗಂಟೆಗಳು ಬೇಕಾಗ್ತವೆ. ಅಂದರೆ ಒಂದು ರೇಖಾಂಶದಿಂದ ಮತ್ತೊಂದು ರೇಖಾಂಶಕ್ಕೆ ಇರತಕ್ಕಂಥ ವೇಳೆಯ ವ್ಯತ್ಯಾಸ 4 ನಿಮಿಷ ಆಗಿರುತ್ತೆ. ಪ್ರತಿ 15 ರೇಖಾಂಶಗಳಿಗೆ 1 ಗಂಟೆ ಅಥವಾ 60 ನಿಮಿಷಗಳಾಗ್ತವೆ. ನಾವು ಗ್ರೀನ್ವಿಚ್ನಿಂದ ಪಶ್ಚಿಮದಿಂದ ಪೂರ್ವದ ಕಡೆಗೆ ಚಲಿಸುವಾಗ ವೇಳೆ ಹೆಚ್ಚಾಗುತ್ತದೆ. ಇದನ್ನು ನಾವು EGA ಈಸ್ಟ್ ಗೈನ್ ಆ್ಯಡ್ ಅಂತ ಸಂಕ್ಷಿಪ್ತವಾಗಿ ನೆನಪಿಟ್ಕೊಳ್ಬೋದು. ಹಾಗೆಯೇ ಪೂರ್ವದಿಂದ ಪಶ್ಚಿಮದ ಕಡೆಗೆ ಚಲಿಸುವಾಗ ವೇಳೆ ಕಡಿಮೆ ಆಗುತ್ತಾ ಹೋಗುತ್ತದೆ. ಇದನ್ನು ನಾವು WLS ವೆಸ್ಟ್ ಲೂಸ್ ಸಬ್ಟ್ರಾಕ್ಟ್ ಅಂತ ಸಂಕ್ಷಿಪ್ತವಾಗಿ ನೆನಪಿಟ್ಕೊಳ್ಬೋದು. ಈಗ ನಾವು ಸ್ಥಾನಿಕ ವೇಳೆ ಹಾಗೂ ಆದರ್ಶ ವೇಳೆಯ ಬಗ್ಗೆ ತಿಳಿದುಕೊಳ್ಳೋಣ. ಸ್ಥಾನಿಕ ವೇಳೆ ಅಂದರೆ ಒಂದು ಸ್ಥಳದ ರೇಖಾಂಶ ಅಥವಾ ಸೂರ್ಯನ ಸ್ಥಾನಕ್ಕನುಸಾರವಾಗಿ ನಿರ್ಧರಿಸತಕ್ಕಂಥ ವೇಳೆ. ಪ್ರತಿ ರೇಖಾಂಶ ತನ್ನದೇ ಆದ ಒಂದು ಸ್ಥಾನಿಕ ವೇಳೆಯನ್ನು ಹೊಂದಿರುತ್ತದೆ. ಈ ರೇಖಾಂಶ ಹಾದು ಹೋಗುವ ಎಲ್ಲ ಸ್ಥಳಗಳಲ್ಲೂ ಒಂದೇ ಸ್ಥಾನಿಕ ವೇಳೆ ಇರುತ್ತದೆ. ಇನ್ನು ಆದರ್ಶ ವೇಳೆಗೆ ಬಂದರೆ ಸ್ಟ್ಯಾಂಡರ್ಡ್ ಟೈಮ್. ಈ ಲೋಕಲ್ ಟೈಮ್ ಸ್ಥಳದಿಂದ ಸ್ಥಳಕ್ಕೆ ವ್ಯತ್ಯಾಸ ಆಗ್ತಾ ಇರ್ತದೆ. ಪ್ರತಿಯೊಂದು ಸ್ಥಳವು ತನ್ನದೇ ಆದ ಒಂದು ವೇಳೆಯನ್ನು ಅನುಸರಿಸುವುದರಿಂದ ಸಾಕಷ್ಟು ಗೊಂದಲ ಆಗುತ್ತದೆ. ಈ ಗೊಂದಲವನ್ನು ನಿವಾರಿಸಲು ಹಲವು ದೇಶಗಳು ಇಡೀ ದೇಶದಲ್ಲಿ ಏಕರೂಪದ ವೇಳೆಯನ್ನು ಅನುಸರಿಸ್ತವೆ. ಈ ಏಕರೂಪದ ವೇಳೆ ಆ ದೇಶದ ಮಧ್ಯದಲ್ಲಿ ಹಾದು ಹೋಗುವ ರೇಖಾಂಶದ ವೇಳೆಯನ್ನು ಆಧರಿಸಿರುತ್ತದೆ. ಇದನ್ನು ನಾವು ಆದರ್ಶ ವೇಳೆ ಎಂದು ಕರೆಯುತ್ತೇವೆ. ಭಾರತದಲ್ಲಿ 82.5 ಡಿಗ್ರಿ ಪೂರ್ವ ರೇಖಾಂಶವನ್ನು ದೇಶದ ಮಧ್ಯದ ರೇಖಾಂಶ ಎಂದು ನಿರ್ಧರಿಸಲಾಗಿದೆ. ಇದು ಉತ್ತರ ಪ್ರದೇಶ ರಾಜ್ಯದ ಅಲಹಾಬಾದ್ ನಗರದ ಮೂಲಕ ಹಾದು ಹೋಗಿದೆ. ಇದನ್ನು ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ ಭಾರತದ ಆದರ್ಶ ವೇಳೆ ಎಂದು ಪರಿಗಣಿಸಲಾಗಿದೆ. ಇದು ಗ್ರೀನ್ವಿಚ್ ವೇಳೆಗಿಂತ 5 ಗಂಟೆ 30 ನಿಮಿಷ ಮುಂದಿರುತ್ತದೆ. ಈಗ ನಾವು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ IDL ಬಗ್ಗೆ ತಿಳಿದುಕೊಳ್ಳೋಣ. ಗ್ರೀನ್ವಿಚ್ ರೇಖಾಂಶ, ಪ್ರಧಾನ ರೇಖಾಂಶ, 0 ಡಿಗ್ರಿ ರೇಖಾಂಶ. ಇದಕ್ಕೆ ವಿರುದ್ಧವಾದ ದಿಕ್ಕಿನಲ್ಲಿರ್ತಕ್ಕಂಥ 180 ಡಿಗ್ರಿ ರೇಖಾಂಶವನ್ನು ನಾವು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು ಕರೀತೇವೆ. ಇದು ಪೆಸಿಫಿಕ್ ಸಾಗರದ ಮೂಲಕ ಹಾದು ಹೋಗುತ್ತದೆ. ಯಾವುದೇ ಹಡಗು ಅಥವಾ ವಿಮಾನ ಈ ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ದಾಟಿದಾಗ, ಅಂದರೆ ಏಷ್ಯಾದಿಂದ ಉತ್ತರ ಅಮೇರಿಕಕ್ಕೆ ಹೋದರೆ ಒಂದು ದಿನವನ್ನು 2 ಬಾರಿ ಗಣನೆ ತೆಗೆದುಕೊಳ್ಬೇಕು. ಅಂದರೆ ಒಂದು ದಿನವನ್ನು ನಾವು ಪಡೆದುಕೊಳ್ತೀವಿ. ಅದೇ ರೀತಿ ಈ ರೇಖೆಯನ್ನು ಪೂರ್ವದಿಂದ ಪಶ್ಚಿಮದ ಕಡೆಗೆ ಹಾದು ಹೋದಾಗ, ಅಂದರೆ ಉತ್ತರ ಅಮೇರಿಕಾದಿಂದ ಏಷ್ಯಾದ ಕಡೆಗೆ ಬಂದರೆ ಒಂದು ದಿನವನ್ನು ಕಳೆದುಕೊಳ್ತೇವೆ. ಆತ್ಮೀಯ ಸ್ನೇಹಿತರೆ, ಇದುವರೆಗೂ ನಾವು ಅಕ್ಷಾಂಶಗಳು, ರೇಖಾಂಶಗಳು, ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯ ಬಗ್ಗೆ ಮಾಹಿತಿಯನ್ನು ತಿಳ್ಕೊಂಡ್ವಿ. ಈಗ ಇದ್ರ ಮೇಲೆ ಏನೆಲ್ಲ ಪ್ರಶ್ನೆಗಳು ಬಂದಿದ್ದಾವೆ ಸ್ಪರ್ಧಾತ್ಮಕ ಪರೀಕ್ಷೆಗಳು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಮೊದಲನೇ ಪ್ರಶ್ನೆ, 66 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ಕರೆಯುವ ಹೆಸರು. ಈ ಪ್ರಶ್ನೆ IAS 1988ರಲ್ಲಿ ಕೇಳಿದ್ದಾರೆ. 66 ಡಿಗ್ರಿ ದಕ್ಷಿಣ ಅಕ್ಷಾಂಶವನ್ನು ನಾವು ಅಂಟಾರ್ಟಿಕ್ ವೃತ್ತ ಎಂದು ಕರೆಯುತ್ತೇವೆ. ಎರಡನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇದನ್ನು ಅನುಸರಿಸುವುದು. ಈ ಪ್ರಶ್ನೆ IAS 1986ರಲ್ಲಿ ಕೇಳಿದ್ದಾರೆ. ಜೊತೆಗೆ KS 2005 ಮತ್ತು 2008ರಲ್ಲೂ ಸಹಿತ ಇದು ರಿಪೀಟ್ ಆದಂಥ ಪ್ರಶ್ನೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಇಂಟರ್ನ್ಯಾಷನಲ್ ಡೇಟ್ ಲೈನ್ ಇದು ಪೆಸಿಫಿಕ್ ಸಾಗರದಲ್ಲಿ ಇರುವ 180 ಡಿಗ್ರಿ ರೇಖಾಂಶ. ಇದು 0 ಡಿಗ್ರಿ ಅಕ್ಷಾಂಶಕ್ಕೆ ವಿರುದ್ಧವಾಗಿರುತ್ತದೆ. ಹಾಗಾಗಿ ಸರಿಯಾದ ಉತ್ತರ ಸರಿಸುಮಾರು ಪೆಸಿಫಿಕ್ ಸಾಗರದಲ್ಲಿ 180 ಡಿಗ್ರಿ ರೇಖಾಂಶ. ಮೂರನೇ ಪ್ರಶ್ನೆ, ಅತ್ಯಂತ ಕನಿಷ್ಠ ದೂರವಿರುವ ಮಾರ್ಗದಲ್ಲಿ ಪ್ರಯಾಣ ಮಾಡಲು ಅನುಸರಿಸಬೇಕಾದ ಸೂಚಿ. ಈ ಪ್ರಶ್ನೆ PSI 1998ರಲ್ಲಿ ಕೇಳಿದ್ದಾರೆ. ರೇಖಾಂಶಗಳೆಲ್ಲವೂ ಸಹಿತ ಮಹಾವೃತ್ತಗಳು, ಗ್ರೇಟ್ ಸರ್ಕಲ್ಸ್. ನ್ಯಾವಿಗೇಟರ್ಸರು ತಾವು ಮಾಡುವ ಜರ್ನಿಯ ಡಿಸ್ಟೆನ್ಸನ್ನು ಕಡಿಮೆ ಮಾಡಲು ಈ ಮಹಾವೃತ್ತಗಳಲ್ಲಿ ಚಲಿಸ್ತಾ ಇದ್ದರು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ರೇಖಾಂಶ. ನಾಲ್ಕನೇ ಪ್ರಶ್ನೆ, ಗ್ರೀನ್ವಿಚ್ ಮೀನ್ ಟೈಮ್ ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗಿಂತ. ಈ ಪ್ರಶ್ನೆ FDA ಪರೀಕ್ಷೆ 2008ರಲ್ಲಿ ಕೇಳಿದ್ದಾರೆ. ಗ್ರೀನ್ವಿಚ್ ಮೀನ್ ಟೈಮ್
ಇಂಡಿಯನ್ ಸ್ಟ್ಯಾಂಡರ್ಡ್ ಟೈಮ್ಗಿಂತ 5 ಗಂಟೆ 30 ನಿಮಿಷ ಮುಂದಿರುತ್ತದೆ. ಹಾಗಾಗಿ ಸರಿಯಾದ ಉತ್ತರ 5.5 ಗಂಟೆ ಮುಂದಿರುತ್ತದೆ. 5ನೇ ಪ್ರಶ್ನೆ, ಒಬ್ಬನು ಪೂರ್ವದಿಂದ ಪಶ್ಚಿಮಕ್ಕೆ 180 ಡಿಗ್ರಿ ರೇಖಾಂಶವನ್ನು ದಾಟಿದಾಗ. ಈ ಪ್ರಶ್ನೆ 2008ರ FDA ಪರೀಕ್ಷೆಯಲ್ಲಿ ಕೇಳಿದ್ದಾರೆ. 180 ಡಿಗ್ರಿ ರೇಖಾಂಶವನ್ನು ನಾವು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ ಎಂದು ಕರೀತೇವೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಪೂರ್ವದಿಂದ ಪಶ್ಚಿಮಕ್ಕೆ ದಾಟಿದಾಗ ಒಂದು ದಿನವನ್ನು ಕಳೆದುಕೊಳ್ತಾನೆ. ಈಸ್ಟ್ ಟು ವೆಸ್ಟ್ ಟ್ರಾವೆಲ್ ಮಾಡಿದಾಗ ಒಂದು ಡೇ ಲಾಸ್ ಆಗುತ್ತೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಒಂದು ದಿನ ಕಳೆದುಕೊಳ್ಳುತ್ತಾನೆ. 6ನೇ ಪ್ರಶ್ನೆ, ಅಂತಾರಾಷ್ಟ್ರೀಯ ತಾರೀಕು ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಹಾದು ಹೋದಾಗ. ಈ ಪ್ರಶ್ನೆ 2006ರ SDA ಪರೀಕ್ಷೆಯಲ್ಲಿ ಕೇಳಿದ್ದಾರೆ. ಅಂತಾರಾಷ್ಟ್ರೀಯ ದಿನಾಂಕ ರೇಖೆಯನ್ನು ಪಶ್ಚಿಮದಿಂದ ಪೂರ್ವಕ್ಕೆ ಹಾದು ಹೋದಾಗ ಒಂದು ದಿನವನ್ನು ಪಡೆದುಕೊಳ್ತೇವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಒಂದು ದಿನ ಹೆಚ್ಚಿಗೆ ಸಿಗುತ್ತದೆ. 7ನೇ ಪ್ರಶ್ನೆ, 1 ಡಿಗ್ರಿ ರೇಖಾಂಶಕ್ಕೆ ಇರುವ ವೇಳೆಯ ಅಂತರ. ಭೂಮಿ ತನ್ನ ಅಕ್ಷದ ಸುತ್ತಲೂ ತೆಗೆದುಕೊಳ್ಳುವ ಸಮಯ 24 ಗಂಟೆ. ಅಂದರೆ 360 ರೇಖಾಂಶಗಳನ್ನು ಪೂರ್ಣ ಸುತ್ತಲೂ 24 ಗಂಟೆ ತೆಗೆದುಕೊಳ್ಳುತ್ತದೆ. ನಿಮಿಷಗಳಲ್ಲಿ ಹೇಳೋದಾದರೆ 1440 ನಿಮಿಷಗಳು. ಹಾಗಾಗಿ 1 ಡಿಗ್ರಿ ರೇಖಾಂಶಕ್ಕೆ ಇರ್ತಕ್ಕಂಥ ವೇಳೆಯ ಅಂತರ ನೋಡಿದರೆ 360ರಿಂದ 1440 ನಾವು ಭಾಗಿಸಿದರೆ ನಮಗೆ ಸಿಗುವ ಉತ್ತರ 4. ಆದ್ದರಿಂದ ಸರಿಯಾದ ಉತ್ತರ 4 ನಿಮಿಷ. 8ನೇ ಪ್ರಶ್ನೆ, ಇವುಗಳಲ್ಲಿ ಯಾವುದು ಭಾರತ ದೇಶದ ಮೂಲಕ ಹಾದು ಹೋಗುತ್ತದೆ. ಈ ಪ್ರಶ್ನೆ 1991ರ SDA ಪರೀಕ್ಷೆಯಲ್ಲಿ ಕೇಳಲಾಗಿದೆ. ಭಾರತ ದೇಶದ ಮೂಲಕ ಹಾದು ಹೋಗುವ ಅಕ್ಷಾಂಶ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಆದ್ದರಿಂದ ಸರಿಯಾದ ಉತ್ತರ ಕರ್ಕಾಟಕ ಸಂಕ್ರಾಂತಿ ವೃತ್ತ. ಇದರ ಬಗ್ಗೆ ಸ್ವಲ್ಪ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳೋಣ. ಈ ಕರ್ಕಾಟಕ ಸಂಕ್ರಾಂತಿ ವೃತ್ತ ಒಟ್ಟು 8 ರಾಜ್ಯಗಳ ಮೂಲಕ ಹಾದು ಹೋಗುತ್ತದೆ. ಆ 8 ರಾಜ್ಯಗಳು ಯಾವುವೆಂದರೆ ಗುಜರಾತ್, ರಾಜಸ್ಥಾನ್, ಮಧ್ಯಪ್ರದೇಶ್, ಛತ್ತೀಸ್ಗಢ, ಜಾರ್ಖಂಡ್, ಪಶ್ಚಿಮ ಬಂಗಾಳ, ತ್ರಿಪುರಾ ಮತ್ತು ಮಿಜೋರಾಂ. 9ನೇ ಪ್ರಶ್ನೆ, ಇವುಗಳಲ್ಲಿ ತಪ್ಪಾದ ಹೊಂದಾಣಿಕೆ ಯಾವುದು. ಮೊದಲನೇದು ಕರ್ಕಾಟಕ ಸಂಕ್ರಾಂತಿ ವೃತ್ತ 23.5 ಡಿಗ್ರಿ ಉತ್ತರ ಅಕ್ಷಾಂಶ. ಎರಡನೇದು ಮಕರ ಸಂಕ್ರಾಂತಿ ವೃತ್ತ 66.5 ಡಿಗ್ರಿ ಉತ್ತರ ಅಕ್ಷಾಂಶ. ಮೂರನೇದು ಅಂತಾರಾಷ್ಟ್ರೀಯ ದಿನಾಂಕ ರೇಖೆ 0 ಡಿಗ್ರಿ ರೇಖಾಂಶ. ನಾಲ್ಕನೇದು ಅಂಟಾರ್ಕ್ಟಿಕ್ ವೃತ್ತ 66.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಇದರಲ್ಲಿ ತಪ್ಪಾಗಿರ್ತಕ್ಕಂಥ ಹೊಂದಾಣಿಕೆ ಯಾವುದಪ್ಪ ಅಂತಂದರೆ ಮಕರ ಸಂಕ್ರಾಂತಿ ವೃತ್ತ ಇದು 23.5 ಡಿಗ್ರಿ ದಕ್ಷಿಣ ಅಕ್ಷಾಂಶ. ಇಲ್ಲಿ 66 ಡಿಗ್ರಿ ಉತ್ತರ ಅಕ್ಷಾಂಶ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಅಂತಾರಾಷ್ಟ್ರೀಯ ದಿನಾಂಕ ರೇಖೆ 0 ಡಿಗ್ರಿ ರೇಖಾಂಶದ ವಿರುದ್ಧದಲ್ಲಿರ್ತಕ್ಕಂಥ 180 ಡಿಗ್ರಿ ರೇಖಾಂಶ. ಹಾಗಾಗಿ ಇದಕ್ಕೆ ತಪ್ಪಾದ ಹೊಂದಾಣಿಕೆಗಳು 2 ಮತ್ತು 3. 10ನೇ ಪ್ರಶ್ನೆ, ಈ ಕೆಳಗಿನ ಯಾವುದು ಸೂರ್ಯನ ನೇರ ಕಿರಣ ರೇಖೆಗಳನ್ನು ಯಾವಾಗಲೂ ಪಡೆಯುವುದಿಲ್ಲ. ಸೂರ್ಯನ ನೇರ ರೇಖೆಗಳು ಕರ್ಕಾಟಕ ಸಂಕ್ರಾಂತಿ ವೃತ್ತದಿಂದ ಮಕರ ಸಂಕ್ರಾಂತಿ ವೃತ್ತದ ನಡುವಿನ ಸ್ಥಳಗಳಲ್ಲಿ ವರ್ಷಕ್ಕೆ 2 ಬಾರಿ ನೇರ ರೇಖೆಗಳನ್ನು ಪಡಿತವೆ. ಈ ಮುಂಬೈ, ಚೆನ್ನೈ, ತಿರುವನಂತಪುರಂ ಇವು ವರ್ಷಕ್ಕೆ 2 ಬಾರಿ ಸೂರ್ಯನ ನೇರ ರೇಖೆಗಳನ್ನು ಪಡೆದರೆ ಶ್ರೀನಗರ ಯಾವಾಗಲೂ ಸಹಿತ ನೇರ ರೇಖೆಗಳನ್ನು ಪಡೆಯುವುದೇ ಇಲ್ಲ. ಹಾಗಾಗಿ ಸರಿಯಾದ ಉತ್ತರ ಶ್ರೀನಗರ. ಆತ್ಮೀಯರೇ, ಇದುವರೆಗೂ ನಮ್ಮ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಇದನ್ನು ಲೈಕ್ ಮಾಡಿ, ಹಾಗೆ ಇದರ ಬಗ್ಗೆ ಕಮೆಂಟ್ಸ್ ಮಾಡಿ, ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ಗೂ ಸಬ್ಸ್ಕ್ರೈಬ್ ಆಗಿ ನಮ್ಮ ಮುಂದಿನ ವಿಡಿಯೋಗಳನ್ನು ನೋಡಿ ಅಂತ ಹೇಳ್ತಾ ಮತ್ತೊಮ್ಮೆ ಧನ್ಯವಾದಗಳು.